ಇತ್ತ ಪಶ್ಚಿಮ ಬಂಗಾಳದಲ್ಲಿ ಮುಂದುವರೆದಿದೆ ಸಿಎಂ ಆಯ್ಕೆಯ ಕಸರತ್ತು ಜೋರಾಗಿ ನಡೀತಾ ಇದೆ. ಬಂಗಾಳಕ್ಕೆ ಆಗಮಿಸಿರುವಂತಹ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೋಲ್ಕತ್ತಾದಲ್ಲಿ ಇಂದು ಬಿಜೆಪಿಯ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆಯಲಾಗಿದ್ದು ಮಧ್ಯಾಹ್ನ 3 ಗಂಟೆಗೆ ಬಿಸ್ವಾ ಬಂಗಾಳ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಸಭೆಯನ್ನ ಏರ್ಪಡಿಸಲಾಗಿದೆ. ಈ ಸಭೆಯಲ್ಲಿ ಪಶ್ಚಿಮ ಬಂಗಾಳದ ನೂತನ ಸಿಎಂ ಹೆಸರು ಘೋಷಣೆ ಮಾಡುವಂತಹ ಸಾಧ್ಯತೆ ದಟ್ಟವಾಗಿದ್ದು ಬಳಿಕ ಲೋಕಭವನಕ್ಕೆ ತೆರಳಿ ಸರ್ಕಾರ ರಚನೆಗೆ ಹಕ್ಕು ಮಂಡನೆ ಮಾಡುವಂತ ಸಾಧ್ಯತೆ ದಟ್ಟವಾಗಿದೆ. ಇತ್ತ ಪಶ್ಚಿಮ ಬಂಗಾಳದ ಅಖಾಡದಲ್ಲಿ ಈಗಾಗಲೇ 4 ಇದ್ದಾರೆ. ಪ್ರಮುಖವಾಗಿ ನೋಡೋದಾದ್ರೆ ಸುವೇಂದು ಅಧಿಕಾರಿ, ಸಮೀಕ್ ಭಟ್ಟಾಚಾರ್ಯ, ಅಗ್ನಿಮಿತ್ರ ಘೋಷ್ ಹಾಗೆ ರೂಪಾ ಗಂಗೂಲಿ ಈ 4 ಕೂಡ ಅಖಾಡದಲ್ಲಿದ್ದು ಈ 4ರ ನಡುವೆ ತೀವ್ರ ಪೈಪೋಟಿಗಳಿಗಾಗಲೇ ಏರ್ಪಟ್ಟಿದ್ದು ಸುವೇಂದು ಅಧಿಕಾರಿ ದೀದಿ ವಿರುದ್ಧ ಗೆದ್ದಿರೋದ್ರಿಂದಾಗಿ ಬಹುತೇಕ ಅವರೇ ಸಿಎಂ ಆಗಬಹುದು ಅನ್ನುವಂಥ ಲೆಕ್ಕಾಚಾರಗಳು ಕೂಡ ಜೋರಾಗಿ ನಡೀತಾ ಇದೆ. ಈಗಾಗಲೇ ಅಮಿತ್ ಶಾ ಅಲ್ಲಿ ನೆರೆದಿದ್ದು ಸಭೆಯನ್ನು ನಡೆಸಿ ಸಭೆಯಲ್ಲಿ ಯಾರು ಮುಂದಿನ ಸಿಎಂ ಆಗಬೇಕು ಅನ್ನೋದ್ರ ಬಗ್ಗೆ ಅಧಿಕೃತವಾಗಿ ಘೋಷಣೆ ಮಾಡುವಂಥ ಸಾಧ್ಯತೆ ದಟ್ಟವಾಗಿದೆ. ಪಶ್ಚಿಮ ಬಂಗಾಳದ ಕ್ಲೈಮ್ಯಾಕ್ಸ್ ಹಂತ ಈಗ ರಾಜಕೀಯ ಅಧಿಕಾರದ ಚುಕ್ಕಾಣಿಯಲ್ಲಿ ಯಾರು ಕೂರ್ತಾರೆ ಅನ್ನೋದು, ಪಟ್ಟಾಭಿಷೇಕ ಯಾರಿಗೆ ಅನ್ನುವಂಥ ಪೈಪೋಟಿ ಕೂಡ ಈಗಾಗಲೇ ಜೋರಾಗಿ ನಡೀತಾ ಇದ್ದು 4 ಮುಂಚೂಣಿಯಲ್ಲಿರೋದ್ರಿಂದಾಗಿ ಸುವೇಂದು ಅಧಿಕಾರಿ ಪ್ರಥಮ ಸ್ಥಾನದಲ್ಲಿದ್ದಾರೆ. ದೀದಿ ವಿರುದ್ಧ ಗೆಲುವನ್ನು ಸಾಧಿಸಿರೋದ್ರಿಂದಾಗಿ ಬಹುತೇಕ ಅವರೇ ಆಯ್ಕೆ ಆಗಬಹುದು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಈಗಷ್ಟೇ ಅಮಿತ್ ಶಾ ಅಲ್ಲಿ ಬಂದಿಳಿದಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಸಭೆಯನ್ನು ನಡೆಸ್ತಾರೆ. ಆ ಸಭೆಯಲ್ಲಿ ಒಮ್ಮತದ ಅಭಿಪ್ರಾಯಗಳನ್ನು ಪಡೆದುಕೊಂಡು ನಂತರದಲ್ಲಿ ಅದೇ ಸಭೆಯಲ್ಲಿ ಮುಂದಿನ ಸಿಎಂ ಯಾರಾಗ್ತಾರೆ ಅನ್ನೋದ್ರ ಬಗ್ಗೆ ಅಧಿಕೃತವಾಗಿ ಘೋಷಣೆ ಮಾಡುವಂಥ ಸಾಧ್ಯತೆ ಕೂಡ ದಟ್ಟವಾಗಿದೆ. ಬಿಸ್ವಾ ಬಂಗಾಳ್ ಕಾನ್ವೆಂಟ್ ಹಾಲ್ ಇದರ ಹಾಲ್ನಲ್ಲಿ ಈಗಾಗಲೇ ಸಭೆಗೆ ಎಲ್ಲ ನಿಗದಿಯಾಗಿದ್ದು ಹಲವು ನಾಯಕರ ಒಟ್ಟಿಗೆ ಕುಳಿತು ಚರ್ಚೆಯನ್ನು ಮಾಡ್ತಾರೆ. ಚರ್ಚೆಯ ನಂತರದಲ್ಲಿ ಅಧಿಕೃತವಾಗಿ ಯಾರಾಗ್ತಾರೆ ಮುಂದಿನ ಸಿಎಂ ಅನ್ನೋದ್ರ ಬಗ್ಗೆ ಘೋಷಣೆ ಮಾಡ್ತಾರೆ. ಪಶ್ಚಿಮ ಬಂಗಾಳದಲ್ಲಿ ನಾಳೆಯಿಂದ ಬಿಜೆಪಿ ಆಡಳಿತ ಶುರುವಾಗ್ತಾ ಇದ್ದು ನೂತನ ಮುಖ್ಯಮಂತ್ರಿ ಪ್ರಮಾಣ ವಚನಕ್ಕೆ ಕ್ಷಣಗಳನ್ನೇ ಪ್ರಾರಂಭ ಆಗಿದೆ. ಇವತ್ತು ನೂತನ ಮುಖ್ಯಮಂತ್ರಿ ಯಾರು ಅಂತ ನಿರ್ಧಾರ ಆಗ್ತಿದ್ದು ನೂತನ ಸಿಎಂ ಪದಗ್ರಹಣಕ್ಕೆ ಪಶ್ಚಿಮ ಬಂಗಾಳ ಸಜ್ಜಾಗ್ತಾ ಇದೆ. ರಾಜಧಾನಿ ಕೋಲ್ಕತ್ತಾದಲ್ಲಿ ಬೃಹತ್ ವೇದಿಕೆ ಕೂಡ ನಿರ್ಮಾಣವಾಗಿದ್ದು ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ಪದಗ್ರಹಣ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆಗಳಾಗಿದೆ. ಕೋಲ್ಕತ್ತಾ ನಗರದಲ್ಲಿ ಈಗಾಗಲೇ ಬಿಜೆಪಿ ಬಾವುಟ ರಾರಾಜಿಸ್ತಾ ಇದೆ. ದೀದಿಯ ಶಕೆ ಈಗಾಗಲೇ ಮುಗಿದು ಹೋಯಿತು. ಇದೀಗ ಕಾಂಗ್ರೆಸ್ ಕೂಡ ಅಲ್ಲಿ ಅಸ್ತಿತ್ವದಲ್ಲಿಲ್ಲ. ಬಿಜೆಪಿ ಕಮಲ ಅರಳಿಸಿದ್ದಾಯಿತು. ಅಧಿಕಾರವನ್ನು ನಡೆಸುವಂತಹ ಸಂದರ್ಭ ಈಗ ಅಧಿಕಾರದ ಗದ್ದುಗೆಗೆ ಇರುವುದಕ್ಕೆ ಪಟ್ಟಾಭಿಷೇಕಕ್ಕೆ ಇದೀಗ ಕ್ಷಣಗಳನ್ನೇ ಪ್ರಾರಂಭ ಆಗಿದೆ. ಇನ್ನು ಕೆಲವೇ ಸಮಯದಲ್ಲಿ ಒಂದು ಸಭೆಯಾಗುತ್ತೆ ಅಮಿತ್ ಶಾ ನೇತೃತ್ವದಲ್ಲಿ. ಆ ಸಭೆಯಲ್ಲಿ ಅಧಿಕೃತವಾಗಿ ಯಾರಾಗ್ತಾರೆ ಮುಂದಿನ ಸಿಎಂ ಅಂತ ಘೋಷಣೆ ಕೂಡ ಮಾಡ್ತಾರೆ. ಘೋಷಣೆಯಾದ ನಂತರದಲ್ಲಿ ನಾಳೆ ಪ್ರಮಾಣ ವಚನಕ್ಕೆ ಸಕಲ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗ್ತಾ ಇದೆ. ಬೃಹತ್ ವೇದಿಕೆ ಕೂಡ ಈಗಾಗಲೇ ಕೋಲ್ಕತ್ತಾದಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದ್ದು ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ಪದಗ್ರಹಣಕ್ಕೆ ಕ್ಷಣಗಳನ್ನೇ ಪ್ರಾರಂಭ ಆಗಿದೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆಯನ್ನು ವಹಿಸಲಾಗ್ತದೆ.